ಯಪ್ಪ ಈ ಹಬ್ಬಗಳು ಬಂದ್ಬಿಟ್ರೆ ಯಾಕನ ಬತ್ತವೋ ಬತ್ತವೋ ಅನ್ನಿಸ್ಬಿಡ್ತದ ತಗೆ. ಈ ಮಾರ್ನಮಿ ಒಂದು ಮುಗಿಸ್ಕೊಬಿಟ್ರೆ ಆಮೇಕಿನ್ ಆ ಹಬ್ಬ ಇರ್ತದೆ, ಇನ್ನು ದೀಪಾವಳಿ ಬೇರೆ. ಎಲ್ಲದಕ್ಕೂ ಒಂದೇ ಕಿತ ಕ್ಲೀನ್ ಮಾಡ್ಬಿಡ್ತೀನಿ. ತಿರ್ಗಾ ಆ ಹಬ್ಬಕ್ಕೆ ಒಂದು ಕಿತ, ಈ ಹಬ್ಬಕ್ಕೆ ಒಂದು ಕಿತ, ವರಲಕ್ಷ್ಮಿ ಹಬ್ಬಕ್ಕೆ ಒಂದು ಕಿತ. ಯೋ ಸ್ಕಿತನ ಮಾಡು. ಈ ಧೂಳು ಕಟ್ತಿರೋದೇ ಈ ಧೂಳಂತೂ. ಇನ್ನೂ ಒಂದು ಗಾಡಿ ಬಿದ್ದವು ಬಟ್ಟೆ ತಗೊಂಡು ಕೆರೆತಾಗ ಒಕ್ಕೊಂಡು ಬೆಡ್ಶೀಟ್ಗಳೆಲ್ಲ ಒಕ್ಕೊಬಿಟ್ಟು ಬರಬೇಕು. ಇದೊಂದು ಕ್ಲೀನ್ ಮಾಡ್ಬಿಟ್ಟು ಸುಮ್ಮನೆ ಹೋಯ್ತೀನಪ್ಪ. ಹೋಗಿ ಒಕ್ಕಂಡನ ಬರ್ಬೇಕು ಸುಮ್ಕೆ ಬಟ್ಟೆಗಳ. ಒಂದಿನ ಮಾಡಿದ್ರು ನಮ್ಮ ಅತ್ತೆ ನನ್ನ ಆದ್ನ ಇಬ್ರುನುವೆ. ಎರಡನೇ ದಿನಕ್ಕಾಗ್ಲೇನೆ ಸುಸ್ತು ಇವಕ್ಕೆ. ಅದು ಎಲ್ಲಿಂದ ಕೊಡ್ತಾವನಪ್ಪ, ಬಾಲೆ ಕೊಡ್ದಂಗೆ ಕೊಡ್ತಾವ ಇವೆಲ್ಲನೂ. ಒಳ್ಳೆ ಕತ್ತಿ ಆಯ್ತಲ್ಲ. ಅಯ್ಯೋ ಹೋಗತ್ತವೆ. ಮಾಡಿ ಸಾಕಾಯ್ತದೆ. ನನ್ನ ಆದ್ನೇ ಆಗ್ಲೇನೇನಿ ಆ ಜಂಪು ಎದ್ದೋ ಆಗ್ಲೇನೇನಿ. ಇನ್ನೇನು ಕಾಪ್ರ ಮಾಡ್ಬೇಕಾಯ್ತದ ಮನೆಯಾಗೆ ಅಂತ ಹೇಳಿ. ಹರ ಇಲ್ಲ ಶಿವ ಇಲ್ಲ. ಲೇಪೊದ್ದಿ ಆರಾಮಾಗಿ ಮನೆ ಕ್ಲೀನ್ ಮಾಡ್ತಿದ್ಯಲ್ಲೇ. ಬತ್ತೀನಿ ಕಣಕ ಗೌಡ್ರತಾಗ ಮಾತಾಡ್ತೀನಿ ಹಂಗೆ ಹಿಂಗೆ. ಅವಳು ಹೆಸರು ಕನ್ವರ್ಸ್ತಿದ್ರಲ್ಲ, ರಂಬ ಅಂತ ಹೇಳ್ಬಿಟ್ಟು ಅವಳು ಯಾರು ಅಂತ ಕೇಳ್ತೀನಿ, ಗುರ್ತಚ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ. ಈಗ ನೋಡಿದ್ರೆ ಮಂಟಕ್ಕೂ ಬರಲಿಲ್ಲ, ಏನು ಬರಲಿಲ್ಲ. ಮನೆ ಕ್ಲೀನ್ ಮಾಡ್ಕೊಂಡು ಕೂತಿದ್ದೀಗಲ್ಲಮ್ಮಿ. ಜೇಕ ನಿಂಗೆ ಹೇಳಿಲ್ಲ ನಾನು. ಅಯ್ಯೋ ಮಾತಾಡೋಣ ಅಂತ ಅನ್ಕೊಂಡೆ. ಅಯ್ಯೋ ಐ ಆಮ್ ವೆರಿ ಬಿಸಿ ಇನ್ ಮನೆ ಕ್ಲೀನಿಂಗು. ಮತ್ತೆ ಸುಮ್ಮನೆ ಬೈಕತ್ತಳ ನನ್ನ. ಜೈಲಿಂದ ಬಂದಾಗ 2 ದಿನ ಅಷ್ಟೇ ಅತಿಥಿ ಸತ್ಕಾರ ಮಾಡಿದ್ಲು. 3ನೇ ದಿನ ಅದೇ ಕೂಳವಳ್ದು ನನಗೂ ಸಾಕು ಹೋಗ್ಬಿಟ್ಟೈತೆ ನನಗಂತೂ. ಈಗ ನೋಡು ಮನೆ ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಲಟಪಿಟ ಅಂದ್ಕೊಂಡು ಓಡಾಡ್ತಿರ್ತಾಳೆ. ಈಗ ಯಾಕೆ ಗೌಡ್ರಿಗೂ ರಮ್ಮಂಗೂ ಏನು ಸಂಬಂಧ ಅಂತ ನಾನು ಕಂಡಿಡಿಬೇಕಲ್ಲ. ಬಂದು ಕಂಡಿಡ್ತೀನಿ ಕಣಕ, ಸುಮ್ಕಿರು. ನಾನು ಬಟ್ಟೆ ಒತ್ಕೊಂಡು ಕೆರೆತಾಕ ಹೋಗ್ಬೇಕು. ಬಟ್ಟೆ ಎಲ್ಲ ಚಣಿಬೇಕು. ಹೆಂಗೋ ಮನೆ ಪಾತ್ರೆ ಸಾಮಾನುಗಳೆಲ್ಲನೂ ಮೊನ್ನೆ ಹಬ್ಬಕ್ಕೆ ತೊಳೆದಿದ್ವಲ್ಲ, ವರಲಕ್ಷ್ಮಿ ಹಬ್ಬಕ್ಕೆ. ಮೊತ್ತೆ ಇಳಿಸೆಲ್ಲ ತೊಳೆಯೋಕ್ಕಿಲ್ಲ ಕಣಕ. ಮನೆ ಕೆಲಸದ್ದೇ ಒಂದು ತಾಪತ್ರಯ ಆಗೋಗ್ಬಿಟ್ಟೈತೆ ನನಗೆ. ಲೇ ಮನೆಯಾಳಿ, ಅದು ಏನು ಮಾಡ್ಸಿ ಏನು ಬಿಡ್ತೀಯೋ ಬಂದು ನನ್ನ ಗಂಡನ ತಾಗ ಬಾಯಿ ಬಿಡ್ಸು, ಇಲ್ಲ ಕಂಡಿಡಿ. ಏನೋ ಬುದ್ಧವಂತೆ ಕಂಡಿಡಿತಾಳೆ ನನಗಿನ್ನ ಅಂತ ಬಂದು ಕೇಳಿದ್ರೆ ನೀನು ಇಲ್ದಿರ ಆಟಗಳೆಲ್ಲ ಆಡ್ಕೊಂಡು ಕುಂತಿದ್ದೀಗಲ್ಲ ನೀನು. ನಿನ್ನ ಕತೆಯ ನೋಡು. ಬಂದ್ಬಿಟ್ಟು ನೀನು ಸುಮ್ಕೆ ಯಾ ಮಾತಾಡೋದು ಕಲಿ ನೀನು. ಬಾಂಕಂಡ್ ಜೇಕ ಹಿಂಕಂಡ್ ಜೇಕ ಅಂತ ಬರೀ ಬಾಯಿ ಮಾತಾಗಂತಿ ಅಷ್ಟೇನಿಯ. ಬೇಕಾರೆ ಆಮೇಕಿನ ಬೇಕಾದ್ರೆ ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಬಂದು ಮಾತಾಡಮ್ಮಿ. ನಿಂಗೆ ಯಾಕೆ ಜೇಕ, ನಾನು ಎಲ್ಲ ನೋಡ್ಕೊತೀನಿ. ಈಗ ಹಬ್ಬಕ್ಕೋಸಿ ಮನೆ ಕ್ಲೀನ್ ಮಾಡಬೇಕು. ಈಗ ಸುಮ್ಕೆ ನೀನು ಹೋಗು. ನಾನು ಎಲ್ಲ ಮೇಲ್ಗಡೆ ಧೂಳೆಲ್ಲ ಕೊಡೋಗ್ಬಿಟ್ಟು ಕಸ ಗುಡಿಸ್ಬಿಟ್ಟು ಬಟ್ಟೆ ಒತ್ಕೊಂಡ್ಬರ್ತೀನಲ್ಲ ಕೆರೆತಕ್ಕೆ, ಅವಾಗ ಮಾತಾಡ್ತೀನಿ. ನೀನು ಹೋಗಿ ಸುಮ್ಕೆನೇ. 3 ದಿನದಿಂದ ಇದೇ ಕತೆ ಹೇಳ್ತಿದ್ಯಾ. ಬತ್ತಿಗೆ ತಾನೇ. ಬರ್ದೆ ನಾನೆಲ್ಲಿ ಹೋಗ್ಲಿ, ನೀ ಸುಮ್ಕೆ ಹೋಗು, ಬತ್ತೀನಿ. ಸರಿ ತಕ ಆಯ್ತು. ಹೋಗಿರ್ತೀನಿ. ಬಾ ಬಂದ್ಬಿಟ್ಟದು ಏನೋ ಮಾತಾಡು. ಇಲ್ಲ ಕಂಡಿಡಿಬೇಕು ನೀನೇನಿಯಾ. ಯಾವಳವಳು ರಂಬ ಗಿಂಬ ಅಂತ ಹೇಳ್ಬಿಟ್ಟು. ಅವತ್ತೊಂದೇ ದಿನನೇ ಕನ್ವರ್ಸಿದ್ದು. ತಿರುಗಿ ಅದು ಕನ್ವರ್ಸ್ಲಿಲ್ಲ. ಹೊಸಿ ಕಂಡಿಡ್ದು ಸರಿ ಕಣಕ್ ಆಯ್ತು. ನೀನು ಹೋಗಿ ನಾನು ಬರ್ತೀನಿ. ಈ ಪೊದ್ದುಗೆ ಡಿಮ್ಯಾಂಡ್ ಆಗೋಗ್ಬಿಟ್ಟೈತಿ. ಇಲ್ಲಿ ನೋಡ್ರೆ ನಮ್ಮ ಮನೆ ಕೆಲಸ ಅರ್ಧಂಬರ್ಧಕ್ಕೆ ನಿಂತಿರ್ತದೆ. ನಮ್ಮ ಅತ್ತೆ ಬಂದು ಅಂತಾಳೆ, ಬರೀ ಕಂಡರ್ನ ಉದ್ಧಾರ ಮಾಡಕ್ಕೆ ಹೋಗಿ ನೀನು, ನಮ್ಮನ್ನೇನು ಉದ್ಧಾರ ಮಾಡಬೇಡ ನೀನು ಅಂತ ಬತ್ತಾಳೆ. ಮನೆ ಜೈಲು ಕಳಿಸ್ದಾಗಿಂದ ಹೊಸಿ ಬಾಯಿ ಮುಚ್ಕೊಂಡವಳೆ. ಇಲ್ಲ ಅಂದರೆ ಶುರು ಮಾಡ್ಕೊತಾಳೆ. ಯಪ್ಪ ಪಟ ಎಲ್ಲನೂ ಧೂಳು ಕೊಡೋಗ್ಬಿಟ್ಟು ಕಸ ಗುಡಿಸ್ಬೇಕು ಫಸ್ಟು. ಎಷ್ಟು ಕೊಟ್ಟೈತೆ ನೋಡು. ಅಯ್ಯಯ್ಯ, ಇನ್ನು ಹುಡುಗಿ ಮನೆ ಸ್ವಲ್ಪ ಗಿಲ್ಪ ತೊಳೆಯೋ ಅಷ್ಟೊತ್ತಿಗೆ ಸುಸ್ತು. ನನ್ನ ಸೊಸೆ ಅಂದ್ರೇನು ಸೊಸೆ ಬಿಡತ್ತಾಗಿ. ಹೆಂಗೆ ಗೊತ್ತಾಗ ಪಟ ಕೆಲಸನ ಮಾಡಿ ಮುಗಿಸ್ತಾವಳೆ. ಯಪ್ಪ ಈ ಪೊದ್ದಿ ಅದು ಎಲ್ಲಿಂದ ಕೆಲಸ ಮಾಡ್ತಾಳು, ಅದು ಎಲ್ಲಿಂದ ಫ್ರೆಂಡ್ಸ್ ತಾಗ ಮಾತಾಡ್ತಾಳು, ಅದು ಎಲ್ಲಿಂದ ಈ ಮಾರೈತಿ ಟೀಮ್ ತಗೊಂಡು ಎಲ್ಲ ಕೆಲಸ ಮುಗಿಸ್ತಾಳು. ನಾ ಕಾಣೆ ಬಿಡು. ಯಪ್ಪ ಅತ್ತೆ ಈತಾಗ ಬನ್ನಿ, ಹಂಗೆ ಸರ್ಕಳಿ. ಎಲ್ಲ ಕಸನ ಗುಡಿಸ್ಬಿಡ್ತೀನಿ. ಇನ್ನು ಬಟ್ಟೆ ಬೇರೆ ಒಕ್ಕೊಂಡ್ಬಿಟ್ಟು ಬರ್ಬೇಕು ಹೋಗ್ಬಿಟ್ಟು. ಇನ್ನು ಶಾನೆ ಕೆಲಸ ಇಟ್ಕೊಳತ್ತೆ. ಈತಾಗ ಬನ್ನಿ. ಧೂಳು ಕೊಡವಿದೆಲ್ಲ ಮುಗಿತೇನು? ಧೂಳು ಕೊಡವಿದೆಲ್ಲ ಆಯ್ತತೆ. ಇನ್ನೀಗ ಎಲ್ಲ ಕಸ ಗುಡಿಸ್ಬಿಟ್ಟು ಹಂಗೆ ನೆಲನ ಒರೆಸ್ಕೊಬಿಟ್ಟು ಬರಬೇಕು. ನೆಲ ಎಲ್ಲ ಉಸಿ ನೀಟಾಗಿ ಒರೆಸ್ಬಿಟ್ಟು ಅದು ಒಣಗಾಕ್ಬಿಟ್ಬಿಟ್ಟು ಈಚೆ ಕಡೆ ಹಂಗೆ ಹೋಗ್ಬಿಟ್ಟು ಈಚೆ ಕಡೆದೆಲ್ಲ ಉಸಿ ಕಸ ಗುಡಿಸ್ಬಿಟ್ಟು ಬಟ್ಟೆ ಬೇರೆ ಒಕ್ಕೊಂಬಿಟ್ಟು ಬರ್ಬೇಕು ಕಣತ್ತೆ. ಟೈಮ್ ಆಯ್ತದೆ. ಅಡುಗೆ ಎಲ್ಲ ಮಾಡಿಕ್ಯೂನಿ, ನೀವು ಉಣ್ಕೊಳ್ಳಿ. ನಾನು ಅಷ್ಟಾಗೆ ಹೋಗ್ಬಿಟ್ಟು ಬಟ್ಟೆ ಗಿಟ್ಟೆ ಎಲ್ಲ ಚಣ್ಕೊಬಿಟ್ಟು ಬರ್ತೀನಿ ಅತ್ತಾಗೆ. ಲೇ ಪೊದ್ದಿ, ನಿಂಗೇನೋ ಹೇಳ. ಅದೇನು ಹೇಳ್ತಿರೋ ಬಿರ್ಬಿರ್ನ ಹೇಳತ್ತೆ. ನನಗೂ ಸಾಕು ಹೋಗ್ಬಿಟ್ಟೈತೆ. ಕ್ಯಾಮೆ ಮಾಡ್ಬೇಕು. ಇನ್ನೂ ಏನಾರ ವಿಷಯ ಇದ್ರೆ ಬಿರ್ಬಿರ್ನ ಹೇಳ್ಬೇಕು ನೀವು. ಲೇ ಪೊದ್ದಿ, ನನ್ನ ಮಗಳು ಬಾಳಿಂಗ್ ಆಗಿರೋದ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ. ನನ್ನ ಮಗಳು ಗಂಡನ ಮನೆಗೆ ಹೋಗ್ಬೇಕು ಅನ್ನೋ ಯೋಚನೆ ಮಾಡಿಲ್ಲ. ಒಯ್ತೊಳೋ ಹೋಗೋಕ್ಕಿಲ್ವೋ ಅದು ಗೊತ್ತಿಲ್ಲ. ಗಂಡನ ಇಸಿ ಹೇಳಿದ್ರೆ ಹಂಗಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಹೆಂಗೆ ಸಿಕ್ಕಂಗೆ ಮಾತಾಡು ಹೊಂಟೋಯ್ತಾಳೆ. ನಾನು ಮೊದಲಿಗೆ ಇದ್ರೆ ಇರಲಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಕಿದ್ದೆ. ಇವಾಗ ಯಾಕೋ ನನಗೂ ಮನಸ್ಸೇ ತಡೀತಿಲ್ಲ. ಮಗಳು ಸಂಸಾರ ಹಿಂಕೊಂಡು ಮುಂದೆ ನೀನು ಹಾಳಾಗೋಯ್ತಾ ಇದ್ರೆ ಯಾರಿಗೆ ತಾನೇ ಸಹಿಸ್ಬೇಕು ಅನ್ನಿಸ್ತದೆ ಹೇಳು. ನಾನೆಲ್ಲ ಹೋಳಿ ಅಂದ್ರು ಬಂದು ಕರ್ಕೊಂಡು ಹೋಯ್ತಾರೆ. ಒಂದು ವಾರ ಹಂಗಿದ್ಬಿಟ್ರೆ ನನ್ನ ಮಗಳು ಅಂತ ಅನ್ಕೊಂಡೆ. ಬಂದು ತಿಂಗ್ಳನ್ಗಟ್ಲೆ ಆದ್ರೂ ಈ ಕಡೆ ಹೋಳಿ ಅಂದ್ರು ಬರಲಿಲ್ಲ, ಈ ಕಡೆ ನನ್ನ ಮಗಳು ಹೋಗ್ಬೇಕು ಅಂತ ಅನ್ಕೊಂಡ್ಲಿಲ್ಲ. ನನಗೆ ಯಾಕೋ ಒಂಥರ ಬಾಯಿ ವಾಯ್ತಾಯ್ತು ನನಗೆ. ಏನು ಸಂಸಾರ ಹಿಂಗೆ ಹಾಳಾಗೋಗ್ಬಿಡ್ತದೋ.
ಡೈವರ್ಸು ಪೈವರ್ಸು ಅಂತ ಕೊಟ್ಬಿಟ್ಟು ತಿರ್ಗಾ ಕೊನೆ ಗಂಟೆ ಹಿಂಗೆ ಗಂಡನ ಬಿಟ್ಬಿಟ್ಟು ಮನೆಗೆ ಬಿದ್ದಿತ್ತಾಳು ಅಂತ ಹೇಳ್ಬಿಟ್ಟು ನಂಗೂ ಟೆನ್ಷನ್ ಆಯ್ತಾಯ್ತು ಕಣ್ಪದಿ. ಹೆಂಗನ ಮಾಡಿ ಹೆಂಗನ ಮಾಡಿ ಹೆಂಗ ಅವ್ರಿಬ್ಬರನ್ನೂ ಒಂದು ಮಾಡ್ಬಿಟ್ಟು ಸಂಸಾರ ಸರ್ ಮಾಡ್ತೀಗ. ಅತ್ತೆ ನಾನು ಅವತ್ತೇ ಹೇಳ್ದೆ ನಿಮ್ಮ ಮಗಳ ವಿಷಯಕ್ಕೆ ನಾನು ಬರೋಕ್ಕಿಲ್ಲ ಅಂತ ಹೇಳಿ. ನಾನೇನು ಬರೋಕ್ಕಿಲ್ಲ ಕಣತ್ತೆ ನಿಮ್ಮ ಮಗಳ ವಿಷಯಕ್ಕೆ. ನಾನು ಯಾಕತ್ತೆ ಅನ್ನಿಸ್ಕೊಂಡ್ಲಿ ಬಂದು ಹೆಂಗೆ ಸಿಕ್ಕರೆ ಹಂಗೆ ನೀ ಮಾತಾಡ್ತಾಳಲ್ಲ, ನಾನು ಹೆಂಗೆ ಅನ್ನಿಸ್ಕೊಳಕ್ಕಾಯ್ತದ ಹೇಳಿ. ನನಗೆ ಆ ಕತೆ ಬೇಕಾದ ಎಲ್ಲನೂ ಅನ್ನಿಸ್ಕೊಳ ಅಂತ ಕತೆ ಎಲ್ಲನೂ ಗಂಡ ಕರಿತಾವ್ ಹೋಗು ಅಂದರೆ ಹೆಂಗೆ ಸಿಕ್ಕರೆ ಹಂಗೆ ಮಾತಾಡೋದ್ಲು. ಈಗ ನೀವು ನೋಡಿದ್ರೆ ಹಿಂಗೆ ಹೇಳ್ತಿದ್ದೀರಾ. ಅತ್ತೆ ಅವ್ರು ಇಷ್ಟ ಬಂದಾಗಿರಲಿ, ಇಷ್ಟ ಬಂದಂಗೆ ಹೋಗ್ಲಿ, ನನಗೆ ಯಾಕತ್ತೆ ಬೇಕು ಸುಮ್ಕಿರಿ. ಹಂಗಲ್ಲ ಕಣ್ಪದಿ, ಆ ಮಗಳನ್ನ ಹಿಂಗೆ ಕಣ್ಣಾರೆ ನೋಡೋಕ್ಕಾಯ್ತಿಲ್ಲ. ನಂದು ತೆಪ್ಪೈತೆ ಗೊತ್ತು, ಮೊದ್ಲಿಗೆ ನಾನು ಸಪೋರ್ಟ್ ಮಾಡ್ಬಿಟ್ಟೆ ಮಗಳು ಅಂತ ಹೇಳ್ಬಿಟ್ಟು. ಈಗ ಅತ್ತೆ ಸರಿ ಆಯ್ತು ನೋಡ್ತೀನಿ ಹೇಳಿ. ಈಗ ನನಗೆ ಮಾತಾಡ್ಕೊಂಡು ಕುಂತ್ಕೊಳ್ಳೋವಷ್ಟು ಟೈಮ್ ಇಲ್ಲ ಕಣತ್ತೆ ನನಗೆ. ನಾನು ಹಿಂಗೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ನನಗೆ ಕತೆ ಹೇಳಿ ಇನ್ನೂ ಬೇಜಾನ್ ಕೆಲಸ ಐತಿ. ಕ್ಯಾರೆಟಾಗಿ ಹೋಗ್ಬಿಟ್ಟು ಬಟ್ಟೆ ಬೇರೆ ಒತ್ಕೊಂಡು ಹೋಗ್ಬಿಟ್ಟು ಬರಬೇಕು, ಬೆಡ್ಶೀಟ್ಗಳೆಲ್ಲ ಒಕ್ಕೊಬಿಟ್ಟು ಬರಬೇಕು ಹಬ್ಬಕ್ಕೆ. ಏನೋ ನೋಡೋಣ ಆಮೇಕಿಂದ ಹಬ್ಬ ಮುಗಿದ್ಮೇಲೆ ಯೋಚನೆ ಮಾಡ್ತೀನಿ. ಇದಾಗ ಬನ್ನಿ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ನಾನು ಹೋಯ್ತೀನಿ. ಏನು ಪದಿ ಆಗಲೇ ಬಟ್ಟೆ ಗಿಟ್ಟೆ ಎಲ್ಲ ತುಂಬ್ಕೊಂಡು ಹೋಯ್ತಿದ್ಯಾ ಕೆರೆ ಕಡೆಗೆ? ಓ ನಮ್ಮಿ ಹಬ್ಬ ಅಲ್ವಾ, ಬೆಡ್ಶೀಟ್ಗಳೆಲ್ಲ ಹಂಗೆ ಬಿಟ್ರೆ ಸಂದಕ್ಕಿರಕ್ಕಿಲ್ಲ ಅಲ್ವಾ, ಬೆಡ್ಶೀಟ್ಗಳೆಲ್ಲ ಒಗ್ಗೆ ಕಾಕನಿ ಅಂತ ಹೇಳ್ಬಿಟ್ಟು ಈಗ ನೋಡು ಒಕ್ಕಂಬಿಟ್ಟು ಬಂದು ಆರಿಸಿದ್ರೆ ತಕ್ಕ ಸೊರೈತದೆ. ಈಗ ಮಾಡ ಮುಚ್ಕೊಂಡಂಗೆ ಐತದ, ತಿರುಗಿ ಯಾವಾಗ ಸೊರೈತದ ಏನೋ. ಇನ್ನು ನವರಾತ್ರಿ ಎಲ್ಲ ಶುರುವಾಯಿತು, ಇನ್ನು ಹಬ್ಬದಷ್ಟೊತ್ತಿಗೆ ಎಲ್ಲನೂ ಕ್ಲೀನ್ ಆಗಿರಬೇಕು. ಈಗ ನೋಡು ಮನೆಯೆಲ್ಲ ಒಸಿ ಧೂಳು ಕೊಡವಿ ಕ್ಲೀನ್ ಮಾಡ್ಬಿಟ್ಟು ಬಂದೆ. ಈಗ ಹೋಗ್ಬಿಟ್ಟು ಅದೇ ಬಟ್ಟೆ ಗಿಟ್ಟೆ ಒಕ್ಕಂಬಿಟ್ಟು ಬಂದು ನೋಡಬೇಕು ಮನೆ ಕೆಲಸ ನೋಡ್ಕೊಳ್ಳೋಣ. ನೀನು ಬಿಡೆ ಟೇಮ್ಗೆ ನೀಟಾಗಿ ಏನೇನು ಕೆಲಸ ಆಗಬೇಕು ಎಲ್ಲ ಕೆಲಸನೂ ಮಾಡಿ ಮುಗ್ಸಾಕ್ಬಿಡ್ತೀಯ. ನಾನು ನೋಡು ಇನ್ನೂ ಅಯ್ಯೋ ಧೂಳು ಕೊಡವಿಲ್ಲ ಮಾಡಲೂ ಇಲ್ಲ. ನಾನು ಹೋಗ್ಬಿಟ್ಟು ಕೊಡಬೇಕವ ಇವತ್ತು. ಧೂಳು ಕೊಡಕೊಬಿಟ್ಟು ಬರ್ತೀನಿ. ನಾನು ಧೂಳು ಕೊಡುವ ಕಡ್ಡಿ ಬೇರೆ ಕಿತ್ತೋಗ್ಬಿಟ್ಟಿತ್ತು. ಅದಕ್ಕೆ ಒಂದು ನಮ್ಮ ಯಜಮಾನಿಗೆ ಹೇಳಿದ್ದೀನಿ ತಗೊಬಿಟ್ಟು ಬಾಪ ಹೊಸದು ಅಂತ ತಂದಿದ ತಕ್ಷಣ ಎಲ್ಲ ಕೊಡೋಗ್ಬಿಟ್ಟು ಕ್ಲೀನ್ ಮಾಡಬೇಕು. ಸರಿ ಮಾಡಿ ಸರಜಿ, ನಾನು ಹೋಯ್ತೀನಿ ಕ್ಯಾರೆಟಕ್ಕೆ. ಅಯ್ಯೋ ಬಟ್ಟೆ ಬೇರೆ ಒಕ್ಕಂಬಿಟ್ಟು ಬರ್ಬೇಕು, ಲೇಟ್ ಆಯ್ತದ ಆಮೇಕಿಂದ. ಸರಿ ಆಯಿತು. ಇವತ್ತು ಕ್ಯಾರೆಟಾಗೇನು ಒಬ್ರು ಇಲ್ವಲ್ಲ ಹೆಂಗಸ್ರು? ಆ ಕಡೆ ದಡದಾಗ ಯಾರೋ ಒಗೆತಿದ್ದಂಗೆ ಅವರೇ ಬಿಟ್ರೆ ನಾನೇ ನೆನೆಯಾ ಇನ್ನು ಯಾರು ಇಲ್ಲವೇ ಇಲ್ಲ. ಫಸ್ಟು ಬಟ್ಟೆ ಎಲ್ಲ ನೆನಾಕ್ಬಿಡ್ತೀನಿ. ಸೋಪಿನ ಪುಡಿ ಹಾಕೊಂಡೆಲ್ಲ ನೆನಾಕ್ಬಿಟ್ರೆ ಆಮೇಕಿಂದ ಒಂದು 10 ನಿಮಿಷ ಉಟ್ಕೊಂಡಂಗೆ ಹೋಗಿದ್ರೆ ನೀಟಾಗಿ ಬೆಳಗ್ಗೆ ಆಯ್ತವೆ. ಯಾರು ನಾನು ಜೊತೆ ಕರ್ಕೊಬಿಟ್ಟು ಬಂದಿದ್ರೆ ಟೈಮ್ ಪಾಸನ ಆಗೋದು. ಒಬ್ಳೆ ಬಂದಂಗೆ ಆಯಿತು. ಇನ್ನೇನು ಬಿಡು, ಈ ಹಬ್ಬದಾಗ ಯಾರು ಸಿಗ್ತಾರೆ ನನಗೆ? ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಗೆ ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು. ಪದಿ ಆಗ್ಲೇ ಬಟ್ಟೆ ಒಗ್ಗೆ ಕುಂತ್ಕೊಬಿಟ್ಟೇನಾಗ್ಲೇ ನೆನೆ? ಅಕ್ಕ ಬಂದಾ? ಬಾಬಾ ನಾನು ಈಗಲೇ ಬಂದಿದ್ ಕಣಕ್ಕ, ಬಟ್ಟೆ ನೆನೆಸ್ತಾ ಇದ್ದೆ. ಇನ್ನೂ ನೆನಾಕ್ಬಿಟ್ರೆ ಒಂದು 10-15 ನಿಮಿಷ ನೆನಕತ್ತವೆ, ಆಮೇಕಿಂದ ಒಗಿದ್ರೆ ಕೊಳೆ ನೀಟಾಗಿ ಹೋಯ್ತವೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಒಬ್ಳೆ ಒಕ್ಕೊಂಡು ಹೋಗ್ಬೇಕಲ್ಲಪ್ಪ ಅಂತ. ಒಳ್ಳೆ ಟೈಮ್ಗೆ ನೀ ಬಂದೆ. ಬಾಬಾ ಕುಂತ್ಕ ಬಾ. ನಾನು ಹಂಗೆ ಅನ್ಕೊಂಡು ಬಂದೆ ಕಣಮಿ. ಯಾರು ಇಲ್ವೇ ಒಬ್ಳೆ ಒಗಿಬೇಕಲ್ಲೇ ಅಂತ ಹೇಳ್ಬಿಟ್ಟು ಬಂದೆ. ಅತ್ತಾಗ ಹೆಂಗೋ ನೀನು ಸಿಕ್ಕಿದ್ದು ಒಳ್ಳೇದಾಯ್ತು. ಬಾ ಮಾತಾಡ್ಕೊಂಡು ಕುಂತ್ಕೊಂಡು ಪಟ ಅಂತ ಹೇಳ್ಬಿಟ್ಟು ಒಗದಾಕ್ಬಿಡ್ಬೋದು. ಯಾಕೆ ನಿನ್ ಸೊಸೆ ಪದ್ಮ ಅವಳು ಬರ್ಲಿಲ್ವೇನು ಬಟ್ಟೆ ಒಗ್ಯಕ್ಕೆ? ಬೆಡ್ಶೀಟು ಪರ್ಸಿಟ್ ಆದ್ರೆ ಒಗ್ಯಕ್ಕಿಲ್ಲ ಅವಳು. ಅಯ್ಯೋ ನನ್ನ ಕೈಲಿ ಎತ್ತೋಗಕ್ಕೆ ಆಗಲ್ಲ ಕಣತ್ತೆ, ನೀನು ಹೋಗು ಅಂತ ಹೇಳ್ತಾಳೆ ಎತ್ಕೊಂಡು. ಮನೆ ಕ್ಲೀನ್ ಮಾಡ್ತಾವಳೆ, ಅದಕ್ಕೆ ಎತ್ಕೊಂಡು ಬಂದೆ. ಬಾಬಾಕ ಕುಂತ್ಕ ಬಾ. ಇಳಿಸ್ಬೇಕೇನು? ಇಲ್ಲ ಇಳಿಸ್ತೀನಿ ತಗ.